2026ರಂದು ಅಪರಾಧ ಸಂಖ್ಯೆ 9/2026 ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ಅಂಡರ್ ಸೆಕ್ಷನ್ 281 ಮತ್ತು 106(1) BNS ಅಲ್ಲಿ ಒಂದು ಪ್ರಕರಣ ಆಕ್ಸಿಡೆಂಟ್ ಕೇಸ್ ಒಂದು ರಿಜಿಸ್ಟರ್ ಆಗಿರುತ್ತೆ. ಇದರಲ್ಲಿ ಏನಂದರೆ 7ನೇ ತಾರೀಕು ಅಲ್ಲಿ ಬೆಳಗಿನ ಜಾವ 2 ಗಂಟೆಯಿಂದ 4 ಗಂಟೆ ಸಮಯದಲ್ಲಿ ಒಂದು ಮಾರುತಿ ಝೆನ್ ಕಾರು ಸುಳಿಮುರ್ಕಿ ಕರ್ವ್ ಅಲ್ಲಿ ಅದು ಅಲ್ಲಿ ಹಳ್ಳಕ್ಕೆ ಬಿದ್ದಿದ್ದು, ಅದರ ಜೊತೆಗೆ ಅದು ಸುಟ್ಟೋಗಿ ಮತ್ತೆ ಇಬ್ಬರು ಅಲ್ಲಿ ತೀರ್ಕೊಂಡಿದ್ದು ನಮಗೆ ಮೃತ ಮಂಜುನಾಥ್ ಮತ್ತೆ ಚಂದ್ರಶೇಖರ್ ಅವರು ತಿಳಿದು ಬಂದಿರುತ್ತೆ. ಇದರಲ್ಲಿ ಚಂದ್ರಶೇಖರ್ ಅವರು 30 ವರ್ಷದವರು ಇರ್ತಾರೆ. ಅವರು ಸಿದ್ದಾಪುರ ತಾಲೂಕಿನ ಇವರು ಕೂಲಿ ಕೆಲಸ ಮಾಡಿಕೊಂಡು ಕುಡಗುಂಡ ಪೋಸ್ಟ್ ಅಳವಳ್ಳಿಯಲ್ಲಿ ಅವರು ವಾಸ ಇರ್ತಾರೆ. ಇವರು ಅಣ್ಣನಾದ ಮಂಜುನಾಥ್ ಕೂಡ ಅವರು ಅಲ್ಲಿ ಇದಿರ್ತಾರೆ. ಇದನ್ನ ನಾವು ಅವತ್ತಿನ ದಿವಸ ಆಕ್ಸಿಡೆಂಟ್ ಆಗಿದ್ದ ಸ್ಪಾಟಲ್ಲಿ ನಮ್ದು FSL ಸೋಕೋ ಆಫೀಸರ್ಸ್ ಜೊತೆಗೆ ನಾವು ಅಧಿಕಾರಿಗಳು ಹೋಗಿ ಸ್ಪಾಟಲ್ಲಿ, ಪ್ಲಸ್ ನಮ್ಮದು ಮೊಬೈಲ್ ಫಾರೆನ್ಸಿಕ್ ಟೀಮ್ ಕೂಡ ಬಂದು ಅದರಲ್ಲಿದ್ದ ಎವಿಡೆನ್ಸಸ್ ಎಲ್ಲ ಕಲೆಕ್ಟ್ ಮಾಡಿರ್ತಾರೆ. ಮತ್ತು ಅದು DNA ಟೆಸ್ಟ್ ಕೂಡ ಮಾಡಿ ಅದು ಮೃತಪಟ್ಟವರ ಚಂದ್ರಶೇಖರ್ ಮತ್ತು ಮಂಜುನಾಥ್ ಅವ್ರದ್ದೇ ಅನ್ನೋದು ಇದು ಕನ್ಫರ್ಮ್ ಆಗಿರುತ್ತೆ. ಇದರ ನಂತರ ಏನಾಗುತ್ತೆ ಅಂದರೆ, ಇದರಲ್ಲಿ ಫಿರ್ಯಾದಿದವರು ಉಮೇಶ್ ಅವರು ಅವತ್ತಿನ ದಿವಸ ಕಂಪ್ಲೇಂಟ್ ನೀಡಿರ್ತಾರೆ. ಏನಂದರೆ, ಇವರು ಚಂದ್ರಶೇಖರ್ ಮತ್ತು ಅವ್ರ ಅಣ್ಣ ಮಂಜುನಾಥ್ ಅವರು ಅವತ್ತಿನ ದಿವಸ ಅವರು ಮನೆಯಿಂದ ಹೊರಟಿ 6ನೇ ತಾರೀಕು ಅದಾದಮೇಲೆ ವಾಪಸ್ ಹಿಂದಿರುಗಿರೋದಿಲ್ಲ. ಸೊ ಬಟ್ ಇಲ್ಲಿ ಬಂದು ಇದು ಪೊಲೀಸಿಂದ ಈ ಥರ ಘಟನೆ ನಡೆದಿದೆ, ಅದ್ರ ಬಗ್ಗೆ ಇದಾಗಿರುತ್ತೆ. ಅದೇ ಸಮಯದಲ್ಲಿ ಏನಾಗುತ್ತೆ ಅಂದರೆ, ಇವ್ರಿಗೆ ಮನೆಯವ್ರಿಗೆ ತಿಳಿದು ಬಂದಿರುತ್ತೆ ಏನಂದರೆ, ಚಂದ್ರಶೇಖರ್ ಅವರು ಒಂದು ಮಾರುತಿ ಝೆನ್ ಕಾರ್ ಅಂತ ಖರೀದಿ ಮಾಡಿರ್ತಾರಂತ. ಇದ್ರ ಮುಂಚೆ ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಇವರು ಮಾರುತಿ ಝೆನ್ ಕಾರ್ ಪ್ರಮೋದ್ ಗಣಪತಿ ನಾಯಕ್ ಅನ್ನೋರ ಕಡೆಯಿಂದ ಇದು ಅವರು ಮಧ್ಯಸ್ಥಿಕೆಯಿಂದ ಇದು ಖರೀದಿ ಮಾಡಿರ್ತಾರೆ ಅಂತ ಗೊತ್ತಾಗಿರುತ್ತೆ. ಮತ್ತು ಹಾಗೂ ಚಂದ್ರಶೇಖರ್ ಅವರು ಪ್ರಮೋದ್ ಗಣಪತಿ ನಾಯಕ್ ಇವ್ರ ಹತ್ರ ಕೆಲಸ ಮಾಡ್ತಾ ಇದ್ರು, ಮತ್ತು ಅದ್ರ ಜೊತೆಗೆ ಬಿಸ್ನೆಸ್ ಇತ್ತು ಕೂಡ, ವ್ಯವಹಾರ ಕೂಡ, ಇವ್ರ ಹಣ ವ್ಯವಹಾರ ಕೂಡ ಇದೆ ಅಂತ ಅವ್ರಿಗೆ ಕಂಪ್ಲೀಟಾಗಿ ತಿಳಿದಿರುತ್ತೆ. ಇದ್ರ ಜೊತೆಗೆ ಅವರು ಇವ್ರ ಗಾಡಿ ಇಟ್ಕೊಂಡೆ ಈ ಝೆನ್ ಕಾರಲ್ಲೇ ಇವರು ಮೀನು ಖರೀದಿ ಮಾಡೋದಕ್ಕೆ ಅಂತ ಹೊನ್ನಾವರಕ್ಕೆ ಬಂದು ಹೋಗೋದು, ಇದಕ್ಕೆಲ್ಲ ಮಾಹಿತಿ ಇರುತ್ತೆ. ಸೊ ಇದ್ರ ಜೊತೆಗೆ ಇವರು ಸಂಪರ್ಕ ಮಾಡಿದಲ್ಲಿ ಇವರು ಪ್ರಮೋದ್ ನಾಯಕ್ ಏನಾದ್ರು ಅಂತ ಅವರಿಗೆ ಸಂಪರ್ಕವಾಗಿರೋದಿಲ್ಲ. ಮತ್ತೆ ಅವ್ರ ಮನೆಗೂ ಕೂಡ ಹೋಗಿ ವಿಚಾರಿಸಿರ್ತಾರೆ ಪ್ರಮೋದ್ ನಾಯಕ್ ಎಲ್ಲಿದ್ದಾರೆ ಅಂತ. ಯಾಕಂದ್ರೆ ಅವರೇ ಇವ್ರ ಜೊತೆಗೆ ಇವ್ರ ಬೈಕಲ್ಲೇ, ಪ್ರಮೋದ್ ನಾಯಕ್ ಅವ್ರದ್ದು ಬೈಕೇ ಸ್ಪ್ಲೆಂಡರ್ ಬೈಕ್ ಇವ್ರ ಮನೇಲಿ ಇದ್ದಿದ್ದು, ಅದನ್ನು ತಗೊಂಡು ಹೋಗಿರ್ತಾರೆ. ಯಾರು ಚಂದ್ರಶೇಖರ್ ಅವರು ಗೊತ್ತಾಗಿಲ್ಲ ಅಂದ್ಬಿಟ್ಟು ಅದ್ರ ಬಗ್ಗೆ ಇವ್ರು ಪ್ರಮೋದ್ ನಾಯಕ್ ಬಗ್ಗೆ ಹುಡ್ಕೊಂಡು ಅವ್ರ ಮನೆ ಹತ್ರ ಕೂಡ ಹೋಗಿರ್ತಾರೆ. ಅವರು ಕೂಡ ಪ್ರಮೋದ್ ನಾಯಕ್ ಅನ್ನೋರು ಅವ್ರ ಮನೆಗೆ ಹೋಗಿರೋದ್ರಿಂದ ಕಾಣೆ ಆಗಿರ್ತಾರೆ. ಈ ಪ್ರಕರಣ ದಾಖಲಾದ್ಮೇಲಿಂದ ಇವರು ಅಪ್ಸ್ಕೊಂಡಿರ್ತಾರೆ. ಸೊ ಈ ಥರ ಒಂದು ಸಂಶಯ ಬಂದು ಇವರು ಎಲ್ಲಿ ಹೋಗಿರ್ತಾರೆ, ಏನಾಗಿರ್ಬೋದು ಅಂತ ಅದು ಸಂಶಯ ಅಲ್ಲೇ ಉಳಿದಿರುತ್ತೆ. ಸೊ ಇದ್ರ ಬಗ್ಗೆ ಅವರು ಬಂದು ನಮಗೆ ಪೊಲೀಸ್ ಠಾಣೆಗೆ ಬಂದು ಇದ್ರ ಬಗ್ಗೆ ಮಾಹಿತಿ ನೀಡಿದಲ್ಲಿ ನಾವು ಅವಾಗ ಒಂದು ಸೆಪ್ರೇಟ್ ಟೀಮ್ ಮಾಡಿ, PSI ಟೀಮ್ ಮಾಡಿ ಇವ್ರ ಬಗ್ಗೆ ಹುಡುಕಿ ಮತ್ತು ಇವ್ರನ್ನ ವಶಕ್ಕೆ ತಗೊಂಡು ಪ್ರಮೋದ್ ನಾಯಕರಲ್ಲಿ ಅವ್ರನ್ನ ಎನ್ಕ್ವೈರಿ ಮಾಡಿದಲ್ಲಿ ಅವರು ಒಂದು ಇದ್ರ ಬಗ್ಗೆ ವಿಷಯ ಬಗ್ಗೆ ವಿವರಣೆ ನೀಡಿರ್ತಾರೆ. ಏನಂದರೆ, ಪ್ರಮೋದ್ ನಾಯಕ್ ಅವರು ಚಂದ್ರಶೇಖರ್ ಇವರು ಅವ್ರ ಹತ್ರನೇ ಕೆಲಸ ಮಾಡ್ತಾ ಇದ್ದು, ಮತ್ತು ಹೆಚ್ಚಿಗೆ ಇವ್ರಿಗೆ ಹಣ ನೀಡಿದ್ದು ಸಾಲವಾಗದ ರೂಪಲ್ಲಿ ಮತ್ತು ಕೆಲಸದ ರೂಪದಲ್ಲಿ ನೀಡಿದ ಹಣ ಇವ್ರಿಗೆ ಬಾಕಿ ಕೊಡದೆ ಹೆಚ್ಚು ಸಾಲ ಇರುತ್ತೆ. ಇದರಿಂದ ಇವರು ಮರಳಿ ಕೊಡ್ತೀನಿ ಅಂತ ಹೇಳಿ ಇವ್ರಿಗೆ ಮೋಸ ಮಾಡಿರ್ತಾರೆ ಮತ್ತು ಕೊಡದಿರೋದ್ರಿಂದ ಅವ್ರಿಗೆ ನಂಬಿಕೆ ದ್ರೋಹ ಆಗಿರುತ್ತೆ. ಇದರಿಂದ ಇವ್ರು ಏನು ಮಾಡ್ತಾರೆ ಅಂದರೆ, ಇವರು ಪ್ಲ್ಯಾನ್ ಮಾಡಿ ಇವರಿಗೆ ಇದು ಏನು ಸಿದ್ದಾಪುರ ಹೋಗೋ ದಾರಿಲಿ ಏನು ಮಾಡ್ತಾರೆ ಅಂದರೆ, ಒಂದು ಪ್ರದೇಶದಲ್ಲಿ ಇವ್ರಿಗೆ ಸಾರಾಯಿ ಇವಾಗ ಲಿಕ್ಕರ್ ಬಾಟಲ್ ಪರ್ಚೇಸ್ ಮಾಡಿ ಅದರಲ್ಲಿ ಕೀಟನಾಶಕ ಮಿಕ್ಸ್ ಮಾಡಿ ಇವ್ರಿಗೆ ಪ್ಲ್ಯಾನ್ ಮಾಡಿಕೊಂಡು ಅವ್ರಿಗೆ ಕುಡಿಸಿರ್ತಾರೆ. ತದನಂತರ ಆಮೇಲೆ ಏನು ಮಾಡ್ತಾರೆ, ಇವ್ರಿಗೆ ಇದನ್ನ ಡಿಸ್ಪೋಸ್ ಮಾಡ್ಬೇಕು ಯಾರಿಗೂ ಗೊತ್ತಾಗ್ತಿರೋದು ಕಾರಣಕ್ಕೆ ಹೋಗಿ ಇವರು ಪೆಟ್ರೋಲ್ ಬಂಕ್ಗೆ ಹೋಗಿ ಪೆಟ್ರೋಲ್ ಖರೀದಿ ಮಾಡಿರ್ತಾರೆ. ಇದ್ರ ಜೊತೆಗೆ ಅವ್ರ ಸ್ನೇಹಿತರು ಕೂಡ ಅದಕ್ಕೆ ಅವರು ಕೂಡ ಹೆಲ್ಪ್ ತೊಗೊಂಡು ಅವ್ರನ್ನೂ ಕೂಡ ಕರ್ಕೊಂಡು ಹೋಗಿ ಪೆಟ್ರೋಲ್ ಖರೀದಿ ಮಾಡಿ ಆಮೇಲೆ ಕಾರ್ನ ಡ್ರೈವ್ ಮಾಡ್ಕೊಂಡು ಬಂದು ಇಲ್ಲಿ ಸುಳಿಮುರ್ಕಿ ಕ್ರಾಸ್ ಹತ್ರ ಬಂದು ಇವರೆಲ್ಲ ಇಳಿದು
ಇವ್ರ ಜೊತೆ ಇನ್ನೂ ಇಬ್ಬರು ಇರ್ತಾರೆ. ಅವ್ರು ಇಳಿದು ಈ ಗಾಡಿನ ತಳ್ಳಿ ಕೊನೆಗೆ ಅಲ್ಲಿ ಇದ್ದಿದ್ದು ಪೆಟ್ರೋಲ್ ಕ್ಯಾನಲ್ಲಿ ಬೆಂಕಿ ಹಚ್ಚಿ ಅಲ್ಲಿಂದ ಪರಾರಿಯಾಗಿರ್ತಾರೆ ಅಂತ ಅವರು ಹೇಳಿರ್ತಾರೆ. ಸೊ ಇದ್ರ ಮೇಲೆ ನಾವು ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಆಮೇಲೆ ಇದ್ರ ಜೊತೆಗೆ ಇದು ತೀರ್ಕೊಂಡವರು ಇದು ನಾವು ಸೆಕ್ಷನ್ ಇದೆಲ್ಲ 103A1 BNS 238 ಸೆಕ್ಷನ್ ರೆಡ್ ವಿತ್ 3(5) ಹಾಗೂ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ SC/ST ಆ್ಯಕ್ಟ್ ಕೂಡ ವಿಕ್ಟಿಮ್ ಅವರು SC/ST ಬಿಲಾಂಗ್ ಆಗಿರೋದ್ರಿಂದ ಅದು ಕೂಡ ಅಳವಡಿಸಿ ಇದನ್ನು ನಾವು ಅವ್ರನ್ನ ಅರೆಸ್ಟ್ ಮಾಡಿ ಅವರು ಆಲ್ಕೋಹಾಲಲ್ಲಿ ಕೀಟನಾಶಕದ ಮಿಕ್ಸ್ ಮಾಡಿ ಕೊಟ್ಟಿದ್ದರಿಂದ ಅವರು ಇದಾಗಿದೆ ಅಂತ. ಇದ್ರ ಜೊತೆಗೆ ಅವ್ರು ಬಂದು ಅಲ್ಲಿ ಸುಟ್ಟಿರೋದ್ರಿಂದ ಬಾಡಿ ಬರ್ನ್ ಆಗಿದೆ ಅನ್ನೋದು. ನಾವು ಈಗಾಗಲೇ ತನಿಖೆಗೆ ನಾವು ಕಳಿಸ್ಕೊಟ್ಟಿದ್ದೀವಿ. ಇದು ನಾವು ಇನ್ನೂ ಹೆಚ್ಚು ತನಿಖೆ ಮಾಡಿ ಇದ್ರ ಬಗ್ಗೆ ಕಂಪ್ಲೀಟ್ ಅಸರ್ಟನ್ ಮಾಡಬೇಕಾಗತ್ತೆ. ಅದು ಬೋತ್